ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೈಟ್. ನಾನು ನಿಮ್ಮ ರಜನೀಶ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಈ ದಿನ ನಾನಿದ್ದೀನಿ ಮೈಸೂರಿನಲ್ಲಿರುವಂಥ KR ನಗರದ ದೋರ್ನಹಳ್ಳಿಯಲ್ಲಿ. ಈ ದೋರ್ನಹಳ್ಳಿ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ನಾನು ಮಾಡಿದ್ದೀನಿ. ಆದರೂ ಈ ವಿಡಿಯೋದಲ್ಲಿ ಇನ್ನಷ್ಟು ಈ ಚರ್ಚಿನ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ತುಂಬ ರೋಚಕವಾಗಿರುವಂಥ ವಿಡಿಯೋ. ಸೊ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನೀವು ನೋಡಬೇಕಂದ್ರೆ ಬೆಲ್ ಬಟನ್ ಒತ್ತಿ. ಸೊ ಮತ್ತಿನ್ಯಾಕೆ ತಡ, ಬನ್ನಿ ಈ ಚರ್ಚಿನ ಬಗ್ಗೆ ತಿಳ್ಕೊಳ್ಳೋಣ. ಮೇಘನರಾಜ್ ಮ್ಯಾಮು ಬಂದಿದ್ದಾರಂತೆ, ಬಟ್ ಅವರೆಲ್ಲೋ ಕಾರಲ್ಲಿದ್ದಾರೆ, ನಮ್ಗೆ ಸಿಗಲಿಲ್ಲ. ಇಡೀ ಪ್ರಪಂಚದಲ್ಲಿ ಸುಮಾರು 1900ಕ್ಕೂ ಹೆಚ್ಚು ಬೆಸಿಲಿಕಾ ಚರ್ಚ್ಗಳನ್ನು ನೀವು ನೋಡ್ಬೋದು. ಆದರೆ ನಮ್ಮ ಭಾರತದಲ್ಲಿ ಇರುವುದು ಕೇವಲ 35 ಬೆಸಿಲಿಕಾ ಚರ್ಚ್ಗಳು ಮಾತ್ರ. ಅಸಲಿಗೆ ಈ ಬೆಸಿಲಿಕಾ ಅಂದರೆ ಏನು? ಬೆಸಿಲಿಕಾ ಅಂದರೆ ಸಾಮಾನ್ಯವಾಗಿ ಎಲ್ಲ ಚರ್ಚ್ಗಳಿಗೂ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬೆಸಿಲಿಕಾ ಅಂದರೆ ಪೋಪ್ ಅವರು ನೀಡುವಂಥ ಒಂದು ದೊಡ್ಡದಾದಂಥ ಗೌರವ. ಇದರಿಂದ ಆ ಜಾಗಕ್ಕೆ ಮತ್ತು ಆ ಚರ್ಚ್ಗೆ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಪ್ರಸಿದ್ಧವಾದಂಥ ಬಿರುದು ಸಿಗುತ್ತೆ. ನಮ್ಮ ಭಾರತದಲ್ಲಿ 35 ಇದ್ದರೆ ಕರ್ನಾಟಕದಲ್ಲಿ ಇರೋದು ಕೇವಲ 4 ಬೆಸಿಲಿಕಾ ಚರ್ಚ್ಗಳು ಮಾತ್ರ. ಮೊದಲನೇದಾಗಿ ಬೆಂಗಳೂರಿನ ಸೆಂಟ್ ಮೇರೀಸ್ ಬೆಸಿಲಿಕಾ ಚರ್ಚು, ಅದಾದ ನಂತರ ಸೆಂಟ್ ಲಾರೆನ್ಸ್ ಚರ್ಚು 10 ಕಾರ್ಕಳ ಬಳಿ ಇರುವಂಥ ಒಂದು ಚರ್ಚ್ ಇದಾಗಿದೆ. ಮತ್ತೊಂದು ಚರ್ಚು ಬೆಸಿಲಿಕಾ ಫಾರ್ ಲೇಡಿ ಆಫ್ ಹೆಲ್ತ್, ಹರಿಹರ ಮಾತೆ ಚರ್ಚು, ಇದು ಹರಿಹರದಲ್ಲಿದೆ. ಅದರ ನಂತರ ಬರುವುದೇ ಸಂತ ಆಂಟೋನಿಯವರ ದೇವಾಲಯ ದೋರ್ನಹಳ್ಳಿ, ಇದು KR ನಗರ ಮೈಸೂರು ಬಳಿ ಇರುವಂಥ ಒಂದು ಚರ್ಚ್ ಆಗಿದೆ. ಈ ಚರ್ಚಿನ ಒಂದು ವಿಶೇಷತೆ ಏನಂದರೆ 1800 ಆಸುಪಾಸಲ್ಲಿ ಇಲ್ಲೇನಾಗುತ್ತೆ, ಒಂದು ರೈತನಿಗೆ ರಾಗಿ ಹೊಲದಲ್ಲಿ ಒಂದು ಗೊಂಬೆ ಸಿಗುತ್ತೆ. ಆ ಗೊಂಬೆನ ಉಳುವಾಗ ಆ ಗೊಂಬೆನ ಎತ್ಕೊಂಡ್ಬಂದ್ಬಿಟ್ಟು ಅವನ ಮಕ್ಕಳಿಗೆ ಕೊಡ್ತಾನೆ. ಆದರೆ ಮಕ್ಕಳಿಗೂ ಕೊಟ್ಟರೆ ಅವನ ಕನಸಲ್ಲಿ ಈ ಸಂತ ಆಂಟೋನಿಯವರ ದರ್ಶನ ಕೊಟ್ಟು ಒಂದು ಎಚ್ಚರಿಕೆ ಕೊಡ್ತಾರೆ. ಆದರೆ ಅವನು ತಲೆಗೆ ಹಾಕೊಳೋದಿಲ್ಲ. ಆದರೆ ಅವನಿಗೆ ತುಂಬ ಹೆಚ್ಚು ಕಷ್ಟಗಳು, ನಷ್ಟಗಳು ಈ ಥರ ಆಗಿ ಅನಾರೋಗ್ಯದ ಸಮಸ್ಯೆಗಳು ಈ ಥರ ಎಲ್ಲ ಆದಮೇಲೆ ಆತ ಏನು ಮಾಡ್ತಾನೆ, ಮತ್ತು ಅವನಿಗೆ ಕನಸಲ್ಲಿ ದರ್ಶನ ಆಗಿರೋದನ್ನ ನೆನೆಸ್ಕೊಂಡು ಇಲ್ಲೊಂದು ಗುಡಿನ ಕಟ್ತಾನೆ. ಅಂದರೆ ಚಿಕ್ಕದಾದಂಥ ಚಾಪೆಲ್ ಕಟ್ತಾನೆ. ಆ ಒಬ್ಬ ಹಿಂದೂ ರೈತ ಕಟ್ಟಿಸಿದಂಥ ಒಂದು ಚಿಕ್ಕದಾದಂಥ ದೇವಾಲಯ ಮುಂದೆ ಒಂದು ದೊಡ್ಡದಾದಂಥ ಚರ್ಚಾಗಿ ಮಾರ್ಪಾಡಾಗುತ್ತೆ. ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿ ಸೇವೆ ಸಲ್ಲಿಸಿದಂಥ ಧರ್ಮರಾಜ ಶೆಟ್ಟಿಯವರ ನೇತೃತ್ವದಲ್ಲಿ ಇಲ್ಲಿ ಒಂದು ದೊಡ್ಡದಾದಂಥ ದೇವಾಲಯ ನಿರ್ಮಾಣ ಆಗುತ್ತೆ. ಆ ರೈತನಿಗೆ ರಾಗಿ ಹೊಲದಲ್ಲಿ ಸಿಕ್ಕಿದಂಥ ಸಂತ ಆಂಟೋನಿಯವರ ಸ್ವರೂಪನೇ ಇವಾಗ ನೀವು ನೋಡ್ತಾ ಇರೋದು. ಅಸಲಿಗೆ ಈ ಸಂತ ಆಂಟೋನಿಯವರು ಯಾರು? ಅವ್ರನ್ನ ಸಂತರು ಅಂತ ಯಾಕೆ ಕರೀತಾರೆ ಅನ್ನೋದಾದರೆ, 11ನೇ ಶತಮಾನದಲ್ಲಿ ಪೋರ್ಚುಗಲ್ನ ಲಿಸ್ಬನ್ ನಗರದಲ್ಲಿ ಇವರೊಬ್ಬ ಕ್ರೈಸ್ತ ಧರ್ಮಗುರುಗಳಾಗಿರ್ತಾರೆ. ಇವರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳೋಷ್ಟು ಸಾಧ್ಯ ಆಗೋದಿಲ್ಲ, ಯಾಕಂದರೆ ಅವ್ರ ಬಗ್ಗೆ ಹೇಳೋದಕ್ಕೆ ಒಂದಿನ ಬೇಕಾಗುತ್ತೆ. ಒಂದಿನ ಏನಾಗುತ್ತೆ, ಇವರು ಒಂದು ಪ್ರಬೋಧನೆ ಕೊಡ್ತಾ ಒಂದು ಹಳ್ಳಿ ಕಡೆ ಹೋಗ್ತಾರೆ. ಆದರೆ ಹಳ್ಳಿಯ ಜನ ಇವ್ರನ್ನ ಇಗ್ನೋರ್ ಮಾಡ್ತಾರೆ, ಇವರ ಯಾವುದೇ ಬೋಧನೆನೇ ಕೇಳೋದಿಲ್ಲ. ಆದ್ದರಿಂದ ಇವ್ರೇನು ಮಾಡ್ತಾರೆ, ನದಿ ಹತ್ರ ಹೋಗ್ಬಿಟ್ಟು ನದಿ ಹತ್ರ ಮೀನುಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಆ ಮೀನುಗಳ ಹತ್ರ ದೇವರ ಬಗ್ಗೆ ಹೇಳ್ತಾರೆ. ಆದರೆ ಎಲ್ಲ ಮೀನುಗಳು ಇವ್ರ ಬಳಿ ಬಂದು ಅವರ ಪ್ರಬೋಧನೆಯನ್ನು ಕೇಳುತ್ತೆ. ಇದನ್ನು ನೋಡಿದಂಥ ಊರಿನ ಜನ ಆಶ್ಚರ್ಯ ಪಡ್ತಾರೆ. ಈ ರೀತಿ ಅನೇಕ ಪವಾಡಗಳನ್ನು ಇವರು ಮಾಡಿದ್ದಾರೆ. ಅದರಲ್ಲಿ ಸುಮಾರು 13 ಪವಾಡಗಳು ತುಂಬ ಮುಖ್ಯವಾದದ್ದು. ಇವರು ತಮ್ಮ 35ನೇ ವರ್ಷದಲ್ಲಿ ತೀರ್ಕೊಂಡ 1 ವರ್ಷಕ್ಕೆ ಇವರು ಸಂತರ ಪಟ್ಟಕ್ಕೆ ಇರ್ತಾರೆ. 30 ವರ್ಷಗಳ ನಂತರ ಇವರನ್ನು ಎಲ್ಲಿ ಸಮಾಧಿ ಮಾಡಿದಾರೋ ಅದೇ ಜಾಗದಲ್ಲಿ ಹೋಗಿ ಮತ್ತೆ ಆ ಸಮಾಧಿನ ಓಪನ್ ಮಾಡಿ ನೋಡಿದ್ರೆ ಇವರ ಬಾಡಿ ಸಂಪೂರ್ಣವಾಗಿ ನಶಿಸಿ ಹೋಗಿರುತ್ತೆ. ಆದರೆ ಇವರ ನಾಲಿಗೆ ಮಾತ್ರ ಇನ್ನೂ ಜೀವಂತವಾಗಿಯೇ ಇರುತ್ತೆ. ಇವರನ್ನು ಕ್ರೈಸ್ತ ಧರ್ಮಸಭೆಯಲ್ಲಿ ಕಳೆದು ಹೋದ ವಸ್ತುಗಳನ್ನು ಹುಡುಕಿ ಕೊಡುವಂತಹ ಸಂತರು ಅಂತ ಕರೀತಾರೆ. ನನ್ನ ಜೀವನದಲ್ಲೂ ಸಹ ಅದೆಷ್ಟೋ ವಸ್ತುಗಳು ಕಳೆದು ಹೋದಾಗ ನಾನು ಸಂತ ಆಂಟೋನಿಯವರನ್ನೇ ಕೇಳ್ಕೊಳೋದು, ಅದು ನಡೆದಿದೆ ನನ್ನ ಜೀವನದಲ್ಲಿ.
ಚರ್ಚಿನ ಹಿಂಭಾಗ ಸಂತ ಆಂಟೋನಿಯವರ ರೆಲಿಕ್ ಸಹ ಇಡಲಾಗಿದೆ. ನೀವು ರೆಲಿಕ್ ಸಹ ನೋಡ್ಬೋದು. ಈಗ ನೀವು ನೋಡ್ತಾ ಇರೋದು ಸಂತ ಆಂಟೋನಿಯವರ ಒಂದು ಚಿಕ್ಕ ಎಲುಬು. ಚರ್ಚಿನ ಹಿಂಭಾಗ ನೀವು ಬೇಕಾದರೆ ಕ್ಯಾಂಡಲ್ ಎಲ್ಲ ಅಂಟಿಸ್ಬೋದು. ಕ್ಯಾಂಡಲ್ ಎಲ್ಲ ಅಂಟಿಸಿ ಅಲ್ಲಿ ಮನವಿ ಮಾಲೆ ಮಾಡ್ಬೋದು. ಅಂದರೆ ನಿಮ್ಮ ಕೋರಿಕೆ ಉದ್ದೇಶಗಳು ಏನಾದರೂ ಇದ್ದರೆ ಅಲ್ಲಿ ಕಟ್ಬೋದು. ಆಂಟೋನಿಯವರ ಮನವಿ ಮಾಲೆ. ಸೊ ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ ನನ್ನ ಕೋರಿಕೆಗಳನ್ನ. ಚರ್ಚಿನ ಆವರಣದಲ್ಲಿ ಭಕ್ತಾದಿಗಳು ಅವರ ಹರಕೆಗಳು ಏನಾದರೂ ನೆರವೇರಿದರೆ ಬ್ರೆಡ್ಡು ಮತ್ತು ಅನ್ನದಾನ ಮಾಡ್ತಾರೆ. ಸೊ ಅನ್ನದಾನದಲ್ಲಿ ನಾವು ಸಹ ತಗೊಂಡ್ವಿ. ಚರ್ಚಿನ ಬ್ಯಾಕೆಟ್ ಬಳಿ ಇಲ್ಲಿ ದೋರ್ನಹಳ್ಳಿಯಲ್ಲಿ ಹೇಗೆ ಆ ರೈತನಿಗೆ ಸಂತ ಆಂಟೋನಿಯವರ ಸ್ವರೂಪ ಸಿಕ್ತು ಅನ್ನೋದನ್ನ ಒಂದು ಸಾಂಕೇತಿಕವಾಗಿ ಒಂದು ಚಾಪೆಲ್ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ನೀವು ನೋಡ್ಬೋದು ಸಂತ ಆಂಟೋನಿಯವರು ಮಾಡಿದಂಥ ಪವಾಡಗಳ ಬಗ್ಗೆ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಆ ರೈತನಿಗೆ ಹೇಗೆ ಸಿಕ್ತು ಅನ್ನೋದನ್ನ ಸಹ ಅಲ್ಲಿ ಒಂದು ಸ್ವರೂಪ ಮಾಡಿ ಇಟ್ಟಿದ್ದಾರೆ. ಇದು ದೋರ್ನಹಳ್ಳಿ ಸಂತ ಆಂಟೋನಿಯವರ ಮೂಲ ಗುಡಿಯಾಗಿತ್ತಂತೆ. ಚರ್ಚಿನ ಸ್ಟಾಲ್ ಸಹ ಇದೆ. ಅಲ್ಲಿ ನಿಮಗೆ ಆಧ್ಯಾತ್ಮಿಕವಾಗಿ ಬೇಕಾದಂಥ ಎಲ್ಲ ರೀತಿಯ ವಸ್ತುಗಳು ಸಹ ಸಿಗುತ್ತೆ. ನಾನು ಚೆನ್ನೈನ ಸಂತ ಥಾಮಸ್ ಅವರ ದೇವಾಲಯದಲ್ಲಿ ಬಿಟ್ಟರೆ ಅತಿ ಹೆಚ್ಚು ದೊಡ್ಡದಾದಂಥ ಸ್ಟಾಲ್ ನೋಡಿರೋದು ನಾನು ಇದೇ ದೋರ್ನಹಳ್ಳಿಲಿ. ಈಗ ನೀವು ನನ್ನಿಂದ ನೋಡ್ತಾ ಇರೋದು ಅದು ರೂಮ್ಸು. ಸೊ ಇಲ್ಲಿ ಬಂದು ಬೇಕಾದರೆ ನೀವು ರೂಮ್ಸ್ನ ಬುಕ್ ಮಾಡ್ಬೋದು. ಇಲ್ಲಿ ಬಂದರೆ ಇಷ್ಟು ಅಂತ ಪೇಮೆಂಟ್ ಮಾಡಿಬಿಟ್ಟು ನೀವು ಬುಕ್ ಮಾಡ್ಕೋಬೋದು. ಇದೊಂದೇ ಅಂತಲ್ಲ, ನೀನು ನನ್ನ ಹಿಂದೆ ನೋಡ್ತಾ ಇದ್ರಲ್ಲ, ಸೊ ಅಲ್ಲೂ ಇದೆ, ಮತ್ತು ಲಾಸ್ಟಲ್ಲಿ ಅಲ್ಲಿ ನೋಡ್ತಾ ಇದ್ರಲ್ಲ ಅಲ್ಲೂ ಇದೆ. ಹಾಗೆ ನೀವೇನಾದರೂ ಅಡುಗೆ ಮಾಡ್ಕೋಬೇಕು ಅನ್ನೋಗಿದ್ದರೆ ಅಡುಗೆ ಮಾಡ್ಕೊಳೋಕ್ಕೆ ಜಾಗ ಅದು ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿ ಅಡುಗೆ ಮಾಡ್ಕೋಬೋದು. ಆ್ಯಕ್ಚುಲಿ ಹಬ್ಬದ ಟೈಮಲ್ಲೆಲ್ಲ ಇಲ್ಲಿ ಬಂದು ಸ್ಟೇ ಮಾಡೋದಕ್ಕೆಲ್ಲ ಆಗಲ್ಲ, ಅಷ್ಟು ಕ್ರೌಡ್ ಆಗಿರ್ತಾರೆ. ಬೇರೆ ಕಡೆ ಹೊಸೂರು, ಬೇಲೂರು, ತಮಿಳ್ನಾಡು, ಬೇರೆ ರಾಜ್ಯಗಳಿಂದ ಸಹ ಇಲ್ಲಿಗೆ ಬರ್ತಾರೆ. ಸೊ ಇಲ್ಲೆಲ್ಲ ರೂಮ್ಸ್ಗಳಿದೆ. ಸೊ ಹಬ್ಬದ ಟೈಮಲ್ಲಿ ಇಲ್ಲಿ ಜಾಸ್ತಿ ಜನ ಬಂದು ಇಲ್ಲಿ ಸ್ಟೇ ಮಾಡ್ತಾರೆ. ಚರ್ಚಿನ ಮುಂಭಾಗ ಇಲ್ಲಿ ಚಿಕ್ಕ ಮಕ್ಕಳಿಗೆ ಒಂದು ಆಟ ಸಾಮಾನುಗಳು ಏನಾದರೂ ಬೇಕಾದರೆ ಅಲ್ಲಿ ಸ್ಟಾಲ್ ಇದೆ. ಸೊ ಅಲ್ಲಿ ತೊಗೋಬೋದು. ಇಲ್ಲಿ ನಮ್ಮ ಮನೆಯವರೆಲ್ಲ ಇಲ್ಲೇನೋ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದಾರೆ. ಏನೋ ನನ್ನ ಮಗನಿಗೆ ಏನೋ ತೊಗೊಳಕ್ಕಂತ ಬನ್ನಿ, ಹಾಗೆ ಅದು ಏನು ತೊಗೊತಾ ಇದ್ದಾರೆ ನೋಡೋಣ. ಆ್ಯಕ್ಚುಲಿ ಇನ್ನೊಂದು ವಿಚಾರ ಏನಂದರೆ ಇಲ್ಲಿ ಕಳೆಪುರಿ ತುಂಬ ಚೆನ್ನಾಗಿರುತ್ತೆ. ಏನು ತೊಗೊಂಡೆ ಜೋಶ್ವಿನ್? ಆ್ಯಕ್ಚುಲಿ ಇಲ್ಲಿ ದೋರ್ನಹಳ್ಳಿಗೆ ಬಂದರೆ ಕಳೆಪುರಿ ತೊಗೊಂಡಿರ ಹೋಗೋದಿಲ್ಲ. ಯಾಕಂದರೆ ಕಳೆಪುರಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ನಮಗೆ ಚರ್ಚ್ ಮುಂದ್ಗಡೆನೇ ಫೇಮಸ್ ಚಿತ್ರನಟಿ ಪ್ರಮೀಳಾ ಜೋಶಿ ಮ್ಯಾಮ್ ಸಿಕ್ಕಿದ್ರು. ಮೇಘನಾ ರಾಜ್ ಅವರ ತಾಯಿ, ಅವ್ರ ಜೊತೆ ಎಲ್ಲ ಫೋಟೋ ಇಡ್ಸ್ಕೊಂಡ್ವಿ. ಈಗ ಜಸ್ಟು ಇವಾಗ ತಾನೇ ಮೇಘನಾ ರಾಜ್ ಅವರ ಅಮ್ಮ ಸಿಕ್ಕಿದ್ರು. ಸೊ ಅವರಮ್ಮ ಹತ್ರ ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಆ್ಯಕ್ಚುಲಿ ಮೇಘನಾ ರಾಜ್ ಮ್ಯಾಮು ಬಂದಿದ್ದಾರಂತೆ, ಬಟ್ ಅವರೆಲ್ಲೋ ಕಾರಲ್ಲಿದ್ದಾರೆ, ನಮ್ಗೆ ಸಿಗಲಿಲ್ಲ. ಎಲ್ಲ ಮಗ ಮತ್ತು ಅವ್ರು ಮೇಘನಾ ರಾಜ್ ಮ್ಯಾಮು ಅಲ್ಲೂ ಬಂದಿದ್ದಾರಂತೆ, ಅವ್ರು ಸಿಗಲಿಲ್ಲ ನಮಗೆ. ನೀವೇನಾದರೂ ಮಾಸ್ಗೆ ಬರ್ತೀರಾ ಅನ್ನೋಗಿದ್ರೆ ಇಲ್ಲಿ ಭಾನುವಾರ ಮತ್ತು ಮಂಗಳವಾರ, ವಿಶೇಷವಾಗಿ ಮಂಗಳವಾರ ಇಲ್ಲಿ ತುಂಬ ಜನ ಬರ್ತಾರೆ. ಭಾನುವಾರ ದಿನಗಳಲ್ಲಿ ಬೆಳಗ್ಗೆ 6:00 ಒಂದು ಕನ್ನಡ ಮಾಸ್ ಇರುತ್ತೆ. ಅದೇ ರೀತಿ 7:00 ಇಂಗ್ಲೀಷ್ ಇರುತ್ತೆ. ಅದಾದಮೇಲೆ 11 ಗಂಟೆಗೆ ಕನ್ನಡ ಇರುತ್ತೆ. 11 ಗಂಟೆ ಕನ್ನಡ ಆದಮೇಲೆ ನಿಮಗೆ ಬ್ಲೆಸ್ಸಿಂಗ್ ಸಹ ಇರುತ್ತೆ, ಸಂತ ಆಂಟೋನಿಯವರ ಬ್ಲೆಸ್ಸಿಂಗ್ಸು, ಅದನ್ನ ತೊಗೊಂಡೇ ಹೋಗಿ. ಅದಾದಮೇಲೆ ವಿಶೇಷವಾಗಿ ಮಂಗಳವಾರ ವಿಶೇಷವಾದ ದಿನ ಸಂತ ಆಂಟೋನಿಯವರಿಗೆ. ಆ ದಿನ ಬೆಳಗ್ಗೆ 6:00 ಕನ್ನಡ, 7:00 ಇಂಗ್ಲೀಷು ಮತ್ತು 11 ಗಂಟೆಗೆ ಕನ್ನಡದಲ್ಲಿ ಇರುತ್ತೆ. ಮಂಗಳವಾರ ಪೂಜೆ ಎಲ್ಲ ಆದ ನಂತರ 1 ಗಂಟೆಗೆ ಚರ್ಚಿನಿಂದ ಅನ್ನದಾನ ಸಹ ಇರುತ್ತೆ. ವಿಶೇಷವಾಗಿ ಜೂನ್ ಮಂತು 13ನೇ ತಾರೀಕು ಆ ದಿನಗಳಲ್ಲಿ ನವೇನದ ಮುಖಾಂತರ ಇಲ್ಲಿ ದೊಡ್ಡದಾದಂಥ ಫೀಸ್ಟ್ ನಡೆಯುತ್ತೆ. ಆ ಸಮಯದಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಹ ಸುಮಾರು 50ಕ್ಕೂ ಹೆಚ್ಚು ಬಸ್ಗಳನ್ನ ಬೆಂಗಳೂರು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಬಸ್ ಕಳಿಸ್ತಾರೆ. ನೀವು ನಾರ್ಮಲ್ ಡೇಸಲ್ಲಿ ನೀವು ಇಲ್ಲಿಗೆ ಬರ್ತೀರಾ ಅನ್ನೋಗಿದ್ರೆ ನಾನು ರೂಟ್ ಮ್ಯಾಪ್ ಹೇಳ್ತೀನಿ ನೋಡಿ. ನೀವೇನಾದರೂ ಬೆಂಗಳೂರಿಂದ ದೋರ್ನಹಳ್ಳಿಗೆ ಬರ್ತೀರಾ ಅನ್ನೋದಾದರೆ ಬಸ್ಸಲ್ಲಿ ಬರೋವಾಗಿದ್ದರೆ ಬೆಂಗಳೂರಿಂದ ಮೈಸೂರು ಬನ್ನಿ. ಮೈಸೂರಿಂದ ದೋರ್ನಹಳ್ಳಿಗೆ ಟೈಮಿಂಗ್ಸ್ ಪ್ರಕಾರ ಬಸ್ಸಸ್ ಇದೆ. ಸೊ ಅಲ್ಲಿ ವಿಚಾರಣೆ ಮಾಡಿ, ಅಥವಾ ನೀವು KR ನಗರ್ಗೆ ಹೋಗುವಂಥ ಬಸ್ ಹತ್ಕೊಂಡು ದೊಡ್ಡ ಕೊಪ್ಪಳ ಹತ್ರ ಇಳ್ಕೊಂಡು ಅಲ್ಲಿಂದ ಆಟೋದಲ್ಲಿ ಸಹ ನೀವು ದೋರ್ನಹಳ್ಳಿಗೆ ಬರ್ಬೋದು.
ನೀವು ಟ್ರೈನಲ್ಲಿ ಬರ್ತೀರಾ ಅನ್ನೋ ಹಾಗಿದ್ರೆ ನಿಮಗೆ ಯಶವಂತಪುರದಿಂದ ಮಧ್ಯಾಹ್ನ 12:15 ಒಂದು ಟ್ರೈನ್ ಇದೆ. ಡೈರೆಕ್ಟಾಗಿ ದೋರ್ನಳ್ಳಿಗೆ ಬರುತ್ತೆ ಅದು. ನೀವು ದೋರ್ನಳ್ಳಿ ಇಳ್ಕೊಂಡು ಅಲ್ಲಿಂದ ನೀವು ಸ್ವಲ್ಪ ದೂರ ನಡ್ಕೊಂಬರ್ಬೇಕಾಗತ್ತೆ. ನೀವು ಸಂಜೆ 6:30ಗೆ ನೀವು ದೋರ್ನಳ್ಳಿಗೆ ರೀಚ್ ಆಗ್ತೀರಾ ಅಂದರೆ ಅಲ್ಲೇ ರೂಮ್ ಮಾಡಿ ಬೆಳಗ್ಗೆ ಎಲ್ಲ ನೀವು ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಬೇಕಾದರೆ ನೀವು ಬೆಂಗಳೂರಿಗೆ ರಿಟರ್ನ್ ಆಗ್ಬೋದು. ಇನ್ನು ಫೀಸ್ಟ್ ಸಮಯದಲ್ಲಿ ನೀವು ಬೆಂಗಳೂರಿಂದ ಡೈರೆಕ್ಟಾಗಿ ಬಸ್ಸಸ್ ಇದೆ, ಟ್ರೈನ್ ಸಹ ನಿಮಗೆ ಎಕ್ಸ್ಟ್ರಾ ಬಿಡ್ತಾರೆ ಆ ಸಮಯದಲ್ಲಿ. ಆವಾಗ ಈ ಸಮಸ್ಯೆಗಳೇನೂ ಆಗೋದಿಲ್ಲ. ಡೈರೆಕ್ಟಾಗಿ ನೀವು ಬೆಂಗಳೂರಿಂದ ದೋರ್ನಳ್ಳಿಗೆ ಬರ್ಬೋದು ಒಂದೇ ರೂಟಲ್ಲಿ. ಫೀಸ್ಟು ಜೂನ್ 1ನೇ ವಾರದಿಂದ ಜೂನ್ 13ನೇ ತಾರೀಕುವರೆಗೂ ಇರುತ್ತೆ. ಚರ್ಚಿನಿಂದ ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕದಾದಂಥ ಒಂದು ಹೊಳೆ ಇದೆ. ಆ ಹೊಳೆಯಲ್ಲಿ ಆಟ ಆಡೋದಕ್ಕೆ ಅಂತ ಬೆಂಗಳೂರಿಂದ ಬೋಟ್ಗಳೆಲ್ಲ ಮಾಡ್ಕೊಂಡು ಬಂದಿದ್ದ ನನ್ನ ಮಗ. ಅಲ್ಲೆಲ್ಲ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ನಾವು ಹೊರಟಿದ್ದು ಮನೆ ಕಡೆಗೆ. ನನ್ನ ಮಗ ಬೋಟ್ ಬಿಡೋಕ್ಕೋಸ್ಕರ ಅಲ್ಲಿಂದ ಎತ್ಕೊಂಡ್ಬಂದಿದ್ದಾನೆ. ಬೋಟ್ಗಳೆಲ್ಲ ಮಾಡ್ಕೊಂಡು ಅಮ್ಮ ಸುಮಾರು ಒಂದು 50 ಇರ್ಬೋದು. ಇದೆಲ್ಲ ಎತ್ಕೊಂಡ್ಬಂದ್ಬಿಟ್ಟು ಇಲ್ಲಿ ದೋರ್ನಳ್ಳಿ ಹತ್ರ ಬಿಡೋಕ್ಕೋಸ್ಕರ ಎತ್ಕೊಂಡ್ಬಂದಿದ್ದಾನೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವು ಕಮೆಂಟು ಲೈಕ್ ಮಾಡಿದ್ರೆ ಇದು ಇನ್ನಷ್ಟು ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ, ನನಗೆ ಸಪೋರ್ಟ್ ಸಿಗುತ್ತೆ. ಸೊ ಮತ್ತಷ್ಟು ಟ್ರಾವೆಲ್ ವೀಡಿಯೋಸ್ಗಾಗಿ ಹಾಗೆ ಹೆರಿಟೇಜ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಅದ್ಭುತವಾದಂಥ ಮತ್ತೊಂದು ಜಾಗದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ರಜನೀಶ್ ಟಾಡಾ. ಬಾಯ್ ಬಾಯ್.